ಎಲ್ಲರಿಗೂ ಅವ್ರವ್ರು ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ಆದರೆ ವೋಟರ್ಸ್ ಹೆಂಗೆ ಮಾಡಿರ್ತಾರೆ ಗೊತ್ತಿಲ್ಲ. ಹೋಸಲಿ ಸೇಮ್ ಇದೇ ಡೈರಿ ಎಲೆಕ್ಷನಲ್ಲಿ ನಮ್ಮ ಜೊತೆ ಬಂದ್ಬಿಟ್ಟು 65 ಜನ ಇದ್ದರು. 65 ಜನ ಅಲ್ಲ, 85 ಜನ 80 ಜನ 85 ಜನ ಇದ್ದರು. 85 ಜನದಲ್ಲಿ 20 ಜನ ಓಟೇ ಹಾಕಿಲ್ಲ. ನಮ್ಮ ರಾಜೇಂದ್ರ ಗೌಡ 6 ಓಟಲ್ಲಿ ಸೋತ್ರ ಅವಾಗ. ಹಂಗೆ ಇದು ವೋಟ್ರ್ ಅವರು ವೈಯಕ್ತಿಕ ಓಟ್ ಹಾಕೋದು. ಏನೋ ನಾವು ನಮ್ಮ ಜೊತೆಯಲ್ಲಿರೋರ ಹತ್ರ ನಾವು ಕರ್ಕೊಂಬಂದು ಬಿಡ್ತೀವಿ ಅಷ್ಟೇ. ಅಲ್ಲಿ ಒಳಗಡೆ ಹೋದ್ಮೇಲೆ ಯಾರು ನೋಡೋಕ್ಕಾಗುತ್ತೆ ಅವ್ರು ಹಾಕೋದು. ಹೋಸಲಿ 75 ಜನ ಇದ್ದವ್ರು ನಮಗೆ ಹಾಕಿಲ್ವಲ್ಲ, 23-24 ಜನ ಓಟ್ ಹಾಕಿಲ್ವಲ್ಲ. ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಕಾಮನ್ ಅದೆಲ್ಲ ಆಗೋದೆಲ್ಲ. ಇದು ಸಾಯಂಕಾಲ ವೋಟಿಂಗ್ ಕ್ಲೋಸ್ ಮಾಡಿ ಕೌಂಟಿಂಗ್ ಆಗಿ ಅವ್ರು ರಿಸಲ್ಟ್ ಅನೌನ್ಸ್ ಮಾಡೋವರೆಗೂ ಯಾರು ಗೆದ್ದಿದ್ದಾರೆ ಅಂತ ಯಾರಿಗೂ ಹೇಳೋಕ್ಕಾಗೋದು. ಸುಮ್ಮನೆ ನಾನು ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅಂತ ಹೋಗೋದು ಅಷ್ಟೇ. ನಡೀಲಿ ಐಫೈ ಆಗಿ ನಡೀಲಿ, ಚೆನ್ನಾಗಿದ್ದೆ ನಡೀಲಿ ಐಫೈ ಆಗಿ. ನಾನು ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟೆ, ನಾವೆಲ್ಲೂ ಕರ್ಕೊಂಡು ಹೋಗಲ್ಲ, ಎಲ್ಲೂ ಯಾರಿಗೂ ಇದು ಮಾಡೋದಿಲ್ಲ, ನಾವೆಲ್ಲೂ ಟ್ರಿಪ್ಗಳು ಕರ್ಕೊಂಡು ಹೋಗಲ್ಲ ಅಂತ. ನಮ್ಮ ಗೆಸ್ಟ್ ಹೌಸ್ ಹತ್ರ ಬಂದರು, ಎಲ್ಲರನ್ನೂ ಕರ್ಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ವಿ. ಅಲ್ಲ ಬಟ್ ಗೋವಾ ಮುಂಬೈ ಎಲ್ಲ ಅದು ಹೋಗಿದ್ದಾರೆ, ಕೆಲವರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ನಾವು ಯಾರನ್ನೂ ಕರ್ಕೊಂಡು ಹೋಗಿದ್ದೀವಿ. ನಾವು ಕರ್ಕೊಂಡು ಹೋಗಿದ್ದೀವಿ. ನೀವೇ ಕೋಲಾರಲ್ಲಿ ಯಾವ್ದಾರು ಒಂದು ಓಟ್ ಕರ್ಕೊಂಡು ಹೋಗಿದ್ದೀವಿ. ನಾವು ಮುಲ್ಬಾಗಲಲ್ಲೂ ಕರ್ಕೊಂಡು ಹೋಗಿ ಬಂದಿರೋರನ್ನ ಅಲ್ಲಿ ಕರ್ಸ್ಕೊಂಡು ಗೆಸ್ಟ್ ಹೌಸ್ ಹತ್ರ ಕರೆಸಿ ಎಲ್ಲರಿಗೂ ಹೆಂಗೆ ಓಟ್ ಹಾಕಬೇಕು ಅಂತ ಹೇಳ್ಕೊಟ್ಟು ಕರ್ಕೊಂಡು ಬಂದಿದ್ದೀವಿ. ಅದೇ ಹಂಗೆ ಕರ್ಕೊಂಡೋದಾಗೆ ಐಫೈ ಆಗೋದು. ಈಗ ಕರ್ಕೊಂಡು ಹೋಗ್ಬಾರ್ದು. ರೈತರು ವೋಟರ್ಸ್ ಏನು ಕಳ್ರ ಇವರು, ಏನಾದ್ರು ಕಳ್ರ ಅವರು ಅಂತ ರೈತರು ಅವ್ರನ್ನ 3 ಮೇಲೆ ಬಿಟ್ಟು ಹಸುಗಳು ಹಾಲು ಕರಿಯೋದಾಗಿದ್ದು ವ್ಯವಸಾಯ ನೋಡೋದು ಬಿಟ್ಬಿಟ್ಟೆಲ್ಲ ಕರ್ಕೊಂಡೋದು ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅದು. ಅದಕ್ಕೆ ನಾನಂತೂ ಯಾರನ್ನೂ ಕರ್ಕೊಂಡು ಹೋಗೋದು ಹೇಳೂ ಇಲ್ಲ, ಕರ್ಕೊಂಡು ಹೋಗ್ಲೂಬಾರ್ದು ಅಂತ ಹೇಳಿದ್ದೆ. ಇವಾಗ ನಮ್ಮ ಗೆಸ್ಟ್ ಹೌಸ್ ಹತ್ರ ಬಂದರೂ ಅಲ್ಲಿಂದ ಕರ್ಕೊಂಡ್ಬಂದಿವಿ ನಾವು ಅಷ್ಟೇ. ಅದು ಗೊತ್ತಿಲ್ಲ, ಅದೆಲ್ಲ ಲೆಕ್ಕ ಹೇಳ್ಬಾರ್ದು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066885. ಇದು ನಾನು ಕೊಡ್ತೀನಿ ಸುಮ್ಮನೆ. ರಮೇಶ್ ಯಾಕೆ ಇಲ್ಲಿದೆಯಾ ಸರ್? ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ. ನಮ್ಮವರು ಎಷ್ಟು ಓಟ್ ಆಗಿದೆ? 33 ಆಗಿದೆ. ಇನ್ನೂ 49 ಬರಬೇಕು. ಇನ್ನೂ ಲೇಟ್ ಆಗುತ್ತೆ. ಇನ್ನು ಮುಂದೆ ಆ ಮುಂದರ ಬಸ್ ಕೂಡ ಹೋಗಲ್ಲ. ಮುಲ್ಬಾಗ ಟೀಮ್ ಇದೆ. ಹಾಂ